ನಮಸ್ತೆ. ಇವತ್ತು ನಾವು ಕಿಡ್ನಿನ ಹೇಗೆ ಹೀಲ್ ಮಾಡ್ಕೊಳ್ಳೋ ಅಂಥದ್ದು, ನೀವಾಗೇ ಮನೆಯಲ್ಲಿ ನೀವು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಅಂದರೆ ಕಿಡ್ನಿಯಲ್ಲಿ ಕಿಡ್ನಿ ಬಂದು ನಮ್ಮ ಎಲ್ಲ ಭಯಗಳನ್ನು, ಆತಂಕಗಳನ್ನು, ಹಳೆಯ ಯಾವುದಾದ್ರೂ ಘಟನೆಗಳನ್ನು ಸ್ಟೋರ್ ಮಾಡಿಕೊಂಡು ತುಂಬ ಸಫರ್ ಆಗ್ತಾ ಇರುತ್ತೆ. ಅದರಿಂದ ನಮಗೆ ತುಂಬ ಮೆಂಟಲ್ ಸ್ಟ್ರೆಸ್ ಬರುತ್ತೆ, ಯೂರಿನರಿ ಬ್ಲ್ಯಾಡರ್ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಆಗುತ್ತೆ, ನೀ ಪೇನ್ಸ್ ಬರುತ್ತೆ. ಇದೆಲ್ಲದ್ರಿಂದನೂ ಗೆಟ್ ಇಟ್ ಆಫ್ ಆಗೋದಕ್ಕೆ ನಾನಿನ್ನು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಇದು ಕಂಪಲ್ಸರಿ ಒಂದು 2 ವೀಕ್ಸ್ ಆದರೂ ಟ್ರೈ ಮಾಡಿದ್ರೆ ನಿಮಗೆ ಅದರಿಂದ ಏನು ಬೆನಿಫಿಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಬಂದು ನಿಮಗೆ ಒಂದು 2 ನಿಂದ 3 ನಿಮಿಷ ಕಾಲ ಮಾತ್ರ ಆಗುತ್ತೆ. ಫಸ್ಟ್ ಈ ಥರ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಆಮೇಲೆ ನಿಮ್ಮ ನೀಸ್ ಮೇಲೆ ಈ ಥರ ಕೈನ ಇಡಿ, ಮತ್ತು ಸ್ವಲ್ಪ ಬೆಂಡಾಗಿಬಿಟ್ಟು ತುಂಬ ಲಾಂಗ್ ಬ್ರೀತ್ ತೊಗೊಂಡು ಇವಾಗ ಕಿಡ್ನಿ ಕಡೆ ಫೋಕಸ್ ಮಾಡಿ. ನಿಮ್ಮ ಕಿಡ್ನಿಯಲ್ಲಿ ಏನೇನು ಭಯಗಳಿದೆ, ಏನಿದೆ ಅನ್ನೋದನ್ನೆಲ್ಲ ಅದರ ಮೇಲೆ ನಿಮ್ಮ ಕಿಡ್ನಿ ರೀಜನ್ಗೆ ನೀವು ಫೋಕಸ್ ಮಾಡಿ. ಅಂತ ಈ ಥರ ಮಾಡಿದಾಗ ಈ ಥರ ಒಂದು 7 ಟೈಮ್ಸ್ ಮಾಡಬೇಕು. 7 ಟೈಮ್ಸಲ್ಲಿ ಫಸ್ಟ್ ಏನು ನೀವು ಕಿಡ್ನಿ, ನಮ್ಮ ಕೈಗಳು ಈ ಥರ ಬ್ಯಾಕ್ ಹಿಂಗೆ ಮಾಡಿ ಹಿಂಗೆ ಇಟ್ಟಿದ ತಕ್ಷಣ ನಮಗೆ ಕಿಡ್ನಿ ರೀಜನ್ ಬರುತ್ತೆ. ಸೊ 4 ಸತಿ ನೀವು ಫಸ್ಟು ನಾನು ತೋರಿಸ್ಕೊಟ್ಟಂಗೆ ಮಾಡಿದ್ಮೇಲೆ ಲಾಸ್ಟ್ 3 ಟೈಮ್ಸ್ ನಿಮ್ಮ ಕಿಡ್ನಿ ಮೇಲೆ ಹಿಂಗೆ ಕೈ ಇಟ್ಟಿದಾಗ ನಿಮಗೆ ತುಂಬ ಕೋಲ್ಡ್ ಫೀಲಿಂಗ್ ಆಗುತ್ತೆ. ಅಂದರೆ ಇಲ್ಲಿರೋವಂಥ ನಿಮ್ಮ ಕಿಡ್ನಿಯಲ್ಲಿರೋವಂಥ ಪ್ರತಿಯೊಂದು ನೀವು ಗಾಳಿ ಮುಖಾಂತರ ಆಚೆ ಅದನ್ನು ಎಕ್ಸಾಸ್ಟ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಗೆಲ್ಲ ಹೋಗುತ್ತೆ. 2 ವೀಕ್ಸ್ ಇದನ್ನು ಟ್ರೈ ಮಾಡಿ. ಆವಾಗ ನಿಮಗೆ ಏನು ಚೇಂಜಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತುಂಬ ಜಾಸ್ತಿ ನಾವು ಎಮೋಷ್ನಲಿ ಇಂಬ್ಯಾಲೆನ್ಸ್ ಇದ್ದೀವಿ, ಸ್ಟ್ರೆಸ್ ಇದ್ದೀವಿ ಅನ್ನೋರು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ಸು ಇದನ್ನು ಮಾಡಬೇಕು. ಇದನ್ನು ಮಾಡೋದಕ್ಕೆ ಜಸ್ಟ್ ನಿಮಗೆ 2 to 3 ಮಿನಿಟ್ಸ್ ಆಗುತ್ತೆ. ಡೆಫಿನೆಟಾಗಿ ನೀವು ಎಷ್ಟೋ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಕೊಬೋದು. ಪ್ಲೀಸ್ ಟ್ರೈ ಮಾಡಿ. ಇದಕ್ಕೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಪ್ಲೀಸ್ ಅದೇ ಥರನೇ ಫಾಲೋ ಮಾಡಿ. ಥ್ಯಾಂಕ್ ಯು.